ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮಾರ್ಚ್ 29, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಕೆಳಗಿನ ಯಾವ ಭಾರತೀಯ ಮೂಲದ ಅಮೆರಿಕನ್ ವ್ಯಕ್ತಿಯನ್ನು ಯುನೈಟೆಡ್ ಸ್ಟೇಟ್ಸ್ನ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಅಂದರೆ NIHನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ? ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಾಕ್ಟರ್ ಜೆ ಭಟ್ಟಾಚಾರ್ಯ. ನೋಡಿ, ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಈ ಒಂದು ಮಾಹಿತಿ ಬಂದಿದೆ. ಇಲ್ಲಿ ಗಮನಿಸಬಹುದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಹೆಲ್ತ್ ಅಂತ ಕರಿತೀವಿ. ಇದು ಅಮೆರಿಕದ ಆರೋಗ್ಯದ ದೃಷ್ಟಿಯಿಂದಾಗಿ ಇರತಕ್ಕಂಥ ಅತ್ಯುನ್ನತ ಸಂಸ್ಥೆ. ಈ ಸಂಸ್ಥೆಗೆ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ವ್ಯಕ್ತಿಯನ್ನು ಆಯ್ಕೆ ಮಾಡಿರುವುದು ಇಲ್ಲಿ ಗಮನಾರ್ಹವಾಗಿರತಕ್ಕಂಥ ಒಂದು ವಿಚಾರವಾಗಿದೆ. ಡೀಟೇಲ್ಸನ್ನು ಗಮನಿಸಬಹುದು ನೀವು. ನೋಡಿ, ಈ ಒಂದು ಮಾಹಿತಿಯನ್ನು ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಗಮನಿಸಬಹುದು ನೀವು. ಹಾಗಾದರೆ ಹೆಚ್ಚಿನ ಡೀಟೇಲ್ಸ್ ನೋಡಿ. ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಆ ಒಂದು ಹೊಸ ನಿರ್ದೇಶಕರಾಗಿ ಭಾರತೀಯ ಮೂಲದ ಅಮೆರಿಕನ್ ವಿಜ್ಞಾನಿಯವರು ಡಾಕ್ಟರ್ ಜೆ ಭಟ್ಟಾಚಾರ್ಯ ಅವರ ನೇಮಕವನ್ನು ಅಮೆರಿಕ ಸೆನೆಟ್ ದೃಢಪಡಿಸಿದೆ. ನವೆಂಬರ್ 2024ರಲ್ಲಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಡೊನಾಲ್ಡ್ ಟ್ರಂಪ್ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ, ಗಮನಿಸಬಹುದು. ಅದರ ಜೊತೆಗೆ ನಿಮಗೆ ತುಳಸಿ ಗಬ್ಬಾರ್ಡ್ ಅವರ ಬಗ್ಗೆ ಗೊತ್ತಿರಬೇಕು. ನೋಡಿ, ತುಳಸಿ ಗಬ್ಬಾರ್ಡ್ ಏನಿದ್ದಾರೆ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ಇಲಾಖೆಯ ನಿರ್ದೇಶಕಿಯಾಗಿ ನೇಮಕಗೊಂಡಿದ್ದಾರೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟು, ಅವರು ಭಾರತೀಯ ಮೂಲದವರಲ್ಲ, ಆದರೆ ಹಿಂದೂ ಧರ್ಮವನ್ನು ಪಾಲಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಬಹುದು. ತುಳಸಿ ಗಬ್ಬಾರ್ಡ್. ಓಕೆ, ಸೊ ಇದು ಕೂಡ ನೆನಪಿರಲಿ. ಇನ್ನೊಂದು ಪ್ರಮುಖ ಮಾಹಿತಿ ಅಂದರೆ ಉಷಾ ವ್ಯಾನ್ಸ್ ಇವರ ಬಗ್ಗೆ ಕೂಡ ಗೊತ್ತಿರಬೇಕು. ಉಷಾ ವ್ಯಾನ್ಸ್ರವರು ಪ್ರಸ್ತುತ ಅಮೆರಿಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜೇಮ್ಸ್ ಡೇವಿಡ್ ವ್ಯಾನ್ಸ್ ಅವರ ಪತ್ನಿಯವರು. ನೋಡಿ, ಉಷಾ ವ್ಯಾನ್ಸ್ ಅವರು. ಸೊ ಇದೀಗ ಉಷಾ ವ್ಯಾನ್ಸ್ರವರು ಡೊನಾಲ್ಡ್ ಟ್ರಂಪ್ ಸಂಪುಟದ ಭಾಗವಾಗಿಲ್ಲ, ಆದರೆ ಅಮೆರಿಕದ 2ನೇ ಮಹಿಳೆಯಾದ ಮೊದಲ ಭಾರತದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಯಾಕಂದರೆ ಉಪಾಧ್ಯಕ್ಷ ಜೇಮ್ಸ್ ಡೇವಿಡ್ ವ್ಯಾನ್ಸ್ ಅವರ ಪತ್ನಿ. ಸೊ ಉಪಾಧ್ಯಕ್ಷರಾಗಿದ್ದಂಥವರು ಅವರು 2ನೇ ಮಹಿಳೆ ಆಗ್ತಾರೆ ಅಮೆರಿಕದಲ್ಲಿ. ಸೊ ಆ ಕಾರಣಕ್ಕಾಗಿ ಈ 2ನೇ ಮಹಿಳೆಯಾದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅಂದರೆ ಅದು ಉಷಾ ವ್ಯಾನ್ಸ್. ಇದು ಕೂಡ ನೆನಪಿರಬೇಕು, ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗಿದು. ಇನ್ನು ನಾವು ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ಉರುನ್ ಗ್ಲೋಬಲ್ ರಿಚ್ ಲೀಸ್ಟ್ 2025ರ ಪ್ರಕಾರ ಕೆಳಗಿನ ಯಾವ ರಾಜಧಾನಿಯು ಮುಂಬೈಯನ್ನು ಹಿಂದಿಕ್ಕಿ ಏಷ್ಯಾದ ಬಿಲಿಯನೇರ್ ರಾಜಧಾನಿಯಾಗಿ ಹೊರಹೊಮ್ಮಿದೆ? ಸೊ ಗಮನಿಸಬಹುದು, ಸರಿಯಾಗಿರ್ತಕ್ಕಂಥ ಉತ್ತರ ಶಾಂಘೈ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಗಮನಿಸಬಹುದು, ಶಾಂಘೈ ಇದೀಗ ಮುಂಬೈಯನ್ನು ಓವರ್ಟೇಕ್ ಮಾಡಿದೆ. ಈ ಮೂಲಕ ಏಷ್ಯಾಸ್ ಬಿಲಿಯನೇರ್ಸ್ ಕ್ಯಾಪಿಟಲ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ನೋಡಿ. ಇತ್ತೀಚೆಗೆ ಬಿಡುಗಡೆಯಾಗಿತ್ತು ಉರುನ್ ಗ್ಲೋಬಲ್ ರಿಚ್ ಲೀಸ್ಟ್ 2025ರ ವರದಿ. ಸೊ ಇದು ಚೀನಾದಲ್ಲಿ ಕಂಡುಬರ್ತಕ್ಕಂಥ ಶಾಂಘೈ ನಗರವು ಮುಂಬೈಯನ್ನು ಹಿಂದಿಕ್ಕಿ ಏಷ್ಯಾದ ಬಿಲಿಯನೇರ್ ರಾಜಧಾನಿಯಾಗಿ ಹೊರಹೊಮ್ಮಿದೆ. ಜೊತೆಗೆ HCL ಟೆಕ್ನಾಲಜೀಸ್ನ ರೋಸಿನಿ ನಡಾರ್ ಏನಿದ್ದಾರೆ ವಿಶ್ವದ ಟಾಪ್ 10 ಶ್ರೀಮಂತ ಮಹಿಳೆಯರಲ್ಲೇ ಸ್ಥಾನ ಪಡೆದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಕೂಡ ಇವರು ಈ ವರ್ಷ ಪಾತ್ರವಾಗಿದ್ದಾರೆ. ಇದನ್ನ ಗಮನಿಸಬಹುದು. ಯಾಕಂದರೆ ಈ ಸಣ್ಣ ಸಣ್ಣ ಪಾಯಿಂಟ್ಗಳು ನಿಮಗೆ ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ನೋಡಿ, ಮುಂಬೈ ಪ್ರಸ್ತುತ 3ನೇ ಸ್ಥಾನಕ್ಕೆ ಕುಸಿತಗೊಂಡಿದೆ. ಕಳೆದ ವರ್ಷ ಚೀನಾದ ರಾಜಧಾನಿ ಬೀಜಿಂಗನ್ನು ಹಿಂದಿಕ್ಕಿ ಏಷ್ಯಾದ ಶತಕೋಟ್ಯಾಧಿಪತಿಗಳ ರಾಜಧಾನಿಯಾಗಿ ಹೊರಹೊಮ್ಮಿದ್ದಂತಹ ಮುಂಬೈ ಈ ವರ್ಷ 3ನೇ ಸ್ಥಾನಕ್ಕೆ ಜಿಗಿದಿರ್ತಕ್ಕಂಥದ್ದು ಗಮನಿಸಬಹುದು. 92 ಶತಕೋಟ್ಯಾಧಿಪತಿಗಳನ್ನು ಹೊಂದಿರತಕ್ಕಂಥ ಶಾಂಘೈ ಏಷ್ಯಾದ ಕೋಟ್ಯಾಧಿಪತಿಗಳ ರಾಜಧಾನಿಯಾಗಿ ಹೊರಹೊಮ್ಮಿದೆ. ಜೊತೆಗೆ ಬೀಜಿಂಗ್ 91, ಮುಂಬೈ 90 ಶತಕೋಟ್ಯಾಧಿಪತಿಗಳನ್ನು ಹೊಂದಿರುವ ನಂತರದ ಸ್ಥಾನದಲ್ಲಿದೆ. ನೋಡಿ, 2 ಡಿಫ್ರೆನ್ಸ್ ಅಷ್ಟೇ ಇರತಕ್ಕಂಥದ್ದು. ಓಕೆ, ನೆಕ್ಸ್ಟು ವಿಶ್ವದ ಬಿಲಿಯನೇರ್ಗಳ ರಾಜಧಾನಿಗಳು ಕುರಿತು ನಾವು ನೋಡೋದಾದರೆ, ಸೊ ಇಲ್ಲಿ ನಾವು ನೋಡಿದ್ದು ಇದೀಗ ಏಷ್ಯಾದ ಬಿಲಿಯನೇರ್ ರಾಜಧಾನಿಗಳ ಬಗ್ಗೆ ಮೇಲೆ ನೋಡಿದ್ವಿ. ಏಷ್ಯಾದ
ಬಿಲಿಯನರ್ ರಾಜಧಾನಿ ಶಾಂಘೈ, ನಂತರದಲ್ಲಿ ಕಂಡುಬರ್ತಕ್ಕಂಥದ್ದು ಬೀಜಿಂಗ್, ತದನಂತರ ನಮ್ಮ ಮುಂಬೈ. ಹಾಗಾದರೆ ಈ ವಿಶ್ವ ಮಟ್ಟದಲ್ಲಿ ಯಾವುದಿದೆ? ಹಾಗಾದರೆ ವಿಶ್ವದ ಬಿಲಿಯನರ್ ರಾಜಧಾನಿ ಯಾವುದು ಅಂತ ನಿಮಗೇನಾದರೂ ಕ್ವಶನ್ ಕೇಳಿದ್ರೆ ಅಮೆರಿಕದ ನ್ಯೂಯಾರ್ಕ್ ನಗರ. ನೋಡಿ, ನ್ಯೂಯಾರ್ಕ್ ವಿಶ್ವದ ಶತಕೋಟ್ಯಾಧಿಪತಿಗಳ ರಾಜಧಾನಿಯಾಗಿ ಹೊರಹೊಮ್ಮಿದೆ. ಕಾರಣ ಅಲ್ಲಿ 129 ಶತಕೋಟ್ಯಾಧಿಪತಿಗಳು ವಾಸಿಸುತ್ತಿದ್ದಾರೆ ಕೇವಲ ನ್ಯೂಯಾರ್ಕ್ ನಗರ ಒಂದರಲ್ಲೇ. ಓಕೆ. ನವದೆಹಲಿ 63 ಶತಕೋಟ್ಯಾಧಿಪತಿಗಳೊಂದಿಗೆ ವಿಶ್ವದಲ್ಲಿ 9ನೇ ಸ್ಥಾನದಲ್ಲಿದೆ. ಬೆಂಗಳೂರು 25 ಶತಕೋಟ್ಯಾಧಿಪತಿಗಳೊಂದಿಗೆ 261ನೇ ಸ್ಥಾನದಲ್ಲಿದೆ ವಿಶ್ವ ಮಟ್ಟದಲ್ಲಿ. ಇನ್ನು ರೋಶಿನಿ ನಡಾರ್ ಏನಿದ್ದಾರೆ, ಇವರು ತುಂಬ ಇಂಪಾರ್ಟೆಂಟು. ವಿಶ್ವದ 5ನೇ ಶ್ರೀಮಂತ ಮಹಿಳೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿದ್ದಾರೆ. ಸೊ HCL ಟೆಕ್ನಾಲಜೀಸ್ನ ಅಧ್ಯಕ್ಷೆಯವರು ಟಾಪ್ 10 ಶ್ರೀಮಂತ ಮಹಿಳೆಯರಲ್ಲಿ ಸ್ಥಾನ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಯಲ್ಲಿದ್ದಾರೆ. ಅವರು ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ, 3ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಭಾರತದ ಮಟ್ಟಿಗೆ. ಓಕೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು. DRDO ಇತ್ತೀಚೆಗೆ ಅಭಿವೃದ್ಧಿಪಡಿಸುತ್ತಿರುವ ಲಂಬ ಉಡಾವಣಾ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಕ್ಷಿಪಣಿ ನೋಡಿ, VL ಶ್ರಾಮ್ ಅಂತ ಕರೀತಾರೆ, ಅಥವಾ VLSR ಶ್ಯಾಮನ್ನು ಇತ್ತೀಚೆಗೆ ಉಡಾವಣೆ ಮಾಡಲಾಯಿತು. ಹಾಗಾದರೆ ಇದನ್ನು ಕೆಳಗಿನ ಯಾವ ಕಂಪನಿಯು ತಯಾರಿಸುತ್ತದೆ? ನೋಡಿ, ತಯಾರಿಸುವ ಕಂಪನಿ ಬೇರೆ, ಸೊ ವಿನ್ಯಾಸಗೊಳಿಸಿರುವ ಕಂಪನಿ ಬೇರೆ. ಸೊ ಇದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಅಭಿವೃದ್ಧಿ ವಿನ್ಯಾಸ DRDO ಆಗಿದೆ. ಹಾಗಾದರೆ ತಯಾರಿಸುವ ಕಂಪನಿ ಯಾವುದು ಅಂತ ಕೇಳ್ತಾರೆ. ಸರಿಯಾಗಿರತಕ್ಕಂಥ ಉತ್ತರ ನೋಡಿ, ಆಪ್ಷನ್ ನಂಬರ್ 1 ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು, ತುಂಬಾ ಇಂಪಾರ್ಟೆಂಟು. ಸೊ ನೋಡಿ, DRDO ಆ್ಯಂಡ್ ಇಂಡಿಯನ್ ನೇವಿ ಸಕ್ಸಸ್ಫುಲಿ ಫ್ಲೈಟ್ ಟೆಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ವರ್ಟಿಕಲಿ ಲಾಂಚ್ಡ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಇದೊಂದು ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದೆ. ಸೊ ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. PIB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿಯಾಗಿದ್ದರೂ ಇಂಪಾರ್ಟೆಂಟು. DRDO ಮಾರ್ಚ್ 26ರಂದು ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದ ಈ ಒಂದು VL ಶ್ರಾಮ್, ಅಂದರೆ ನಾನು ಇಂಗ್ಲೀಷಲ್ಲೂ ಕೂಡ ಅದರ ವಿಸ್ತೃತ ರೂಪ ಕೊಟ್ಟಿದ್ದೇನೆ. ಸೊ ಇದನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. DRDO ಅಭಿವೃದ್ಧಿಪಡಿಸಿದ ಈ ಕ್ಷಿಪಣಿಯು ಪ್ರಸ್ತುತ ಭಾರತೀಯ ನೌಕಾಪಡೆಯು ನಿಯೋಜಿಸಿರುವ ಇಸ್ರೇಲಿನ ಅಲ್ಪ ಶ್ರೇಣಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ನೋಡಿ, ಸರ್ಫೇಸ್ ಟು ಏರ್ ಬ್ಯಾಲಿಸ್ಟಿಕ್ ಮಿಸೈಲ್. ಸೊ ನೋಡಿ, ಬರಾಕ್ 1 ಅಂತ ಕರಿತೇವೆ. ಇದನ್ನು ಇಸ್ರೇಲ್ನಿಂದ ನಾವು ಕೊಂಡುಕೊಂಡಿದ್ದೇವೆ. ಸೊ ಈ ಬರಾಕ್ 1ಅನ್ನು ಇದೀಗ ಬದಲಾಯಿಸುತ್ತದೆ VL ಶ್ರಾಮ್ ನೋಡಿ. ಸೊ ಈಗ ನಾವು ಅಭಿವೃದ್ಧಿಪಡಿಸಿ, ಅಂದರೆ DRDO ಅಭಿವೃದ್ಧಿಪಡಿಸಿ ವಿನ್ಯಾಸಗೊಳಿಸಿ ಟೆಸ್ಟ್ ಮಾಡಿರ್ತಕ್ಕಂಥ ಈ ಒಂದು VL ಶ್ರಾಮ್ ಏನಿದೆ, ಸೊ ಇದನ್ನು ಬರಾಕ್ 1 ಬದಲಾಗಿ ಭಾರತದಲ್ಲಿ ಇದೀಗ ನಿಯೋಜಿಸಲಿದೆ. ಸೊ ಬರಾಕ್ 1 ಇಸ್ರೇಲಿ ಇಂದ ನಾವು ಕೊಂಡುಕೊಂಡಿದ್ವಿ, ಇದು ಕೂಡ ನೆನಪಿರಬೇಕು. ಸ್ಥಳೀಯವಾಗಿ ಈ ಕ್ಷಿಪಣಿಯನ್ನು ಸಾರ್ವಜನಿಕ ವಲಯದ ರಕ್ಷಣಾ ಕಂಪನಿ ನೋಡಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಒಂದು ಕಂಪನಿ ಇದು. ಸೊ ಇದು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDL ಇದನ್ನು ತಯಾರಿಸುತ್ತದೆ. ಹಾಗಾದರೆ ಈ VLS ರ್ಯಾಮ್ ಒಂದು ಶ್ರಾಮ್ ಬಗ್ಗೆ ನಾವು ನೋಡೋದಾದರೆ, ಸೊ ಇದರ ಸಾಮರ್ಥ್ಯ, ಈ ಕ್ಷಿಪಣಿಯನ್ನು ನೌಕಾ ಹಡಗಿನಿಂದ ಲಂಬವಾಗಿ ನಾವು ಉಡಾಯಿಸಬಹುದಾಗಿದೆ. ಇದು ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇದು ಸರ್ಫೇಸ್ ಟು ಏರ್ ಬ್ಯಾಲಿಸ್ಟಿಕ್ ಮಿಸೈಲ್, ಅಂದರೆ ಮೇಲ್ಮೈನಿಂದ ಆಕಾಶಕ್ಕೆ ಚಿಮ್ಮುವ ಒಂದು ಕ್ಷಿಪಣಿಯಾಗಿದೆ. ಯಾವುದೇ ಹವಾಮಾನ ಪರಿಸ್ಥಿತಿಯಲ್ಲಿಯೂ ಇದನ್ನು ಉಡಾಯಿಸಬಹುದು ನಾವು. ಈ ಕ್ಷಿಪಣಿಯ ವ್ಯಾಪ್ತಿ 50 ಕಿಲೋಮೀಟರ್. ಓಕೆ ನೋಡಿ, ಈ ಕ್ಷಿಪಣಿಯ ವ್ಯಾಪ್ತಿ 50 ಕಿಲೋಮೀಟರ್. ಇದು ತುಂಬಾ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ತ್ರಿಸೇವಾ ಸಂಯೋಜಿತ ಬಹು ಡೊಮೇನ್ ಮಿಲಿಟರಿ ವ್ಯಾಯಾಮ ನೋಡಿ. ತ್ರಿಸೇವಾ ಅಂತಂದರೆ ಸೊ 3 ಪಡೆಗಳು, ಅಂದರೆ ನೌಕಾಪಡೆ, ವಾಯುಪಡೆ, ಈ 3 ಪಡೆಗಳು ಸೇರಿಕೊಂಡು ಈ ಪ್ರಚಂಡ ಪ್ರಹಾರ ವ್ಯಾಯಾಮವು, ಅಂದರೆ ನಡೆಸಿರತಕ್ಕಂಥ ಈ ಪ್ರಚಂಡ ಪ್ರಹಾರ ವ್ಯಾಯಾಮವು ಮಾರ್ಚ್ 25ರಿಂದ ಮಾರ್ಚ್ 27ರವರೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ನಡೆಯಿತು ನೋಡಿ. ಗಮನಿಸಬಹುದು. ಸರಿಯಾಗಿರತಕ್ಕಂಥ ಉತ್ತರ ಅರುಣಾಚಲ ಪ್ರದೇಶ. ಆಪ್ಷನ್ ನಂಬರ್ 1 ಸರಿಯಾಗಿದೆ.
ನೋಡಿ, ಅರುಣಾಚಲ ಪ್ರದೇಶದಲ್ಲಿ ಮಾರ್ಚ್ 25ರಿಂದ 27ರವರೆಗೆ ಬಹು ಡೊಮೇನ್ ಮಿಲಿಟರಿ ವ್ಯಾಯಾಮ ಅಂದರೆ ತ್ರಿಸೇವಾ ಸಂಯೋಜಿತ. ಓಕೆ, ಸೊ ಈ ಮೂರೂ ಪಡೆಗಳು ಸೇರಿಕೊಂಡು ಪ್ರಚಂಡ ಪ್ರಹಾರ್ ವ್ಯಾಯಾಮವನ್ನು ನಡೆಸಿದವು ಅರುಣಾಚಲ ಪ್ರದೇಶದಲ್ಲಿ. ಓಕೆ, ಸೊ ಇದನ್ನು ಕೂಡ ದ ಹಿಂದೂಸ್ತಾನ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವು, ಗಮನಿಸಿ. ತ್ರಿಸೇವಾ ಸಂಯೋಜಿತ ಬಹು ಡೊಮೇನ್ ಮಿಲಿಟರಿ ವ್ಯಾಯಾಮ ಪ್ರಚಂಡ್ ಪ್ರಹಾರ್ ಇದನ್ನು ಮಾರ್ಚ್ 27ರಂದು ಇತ್ತೀಚೆಗೆ ಮುಕ್ತಾಯಗೊಳಿಸಲಾಯಿತು. ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆಯನ್ನು ಒಳಗೊಂಡಂತಹ ಜಂಟಿ ತ್ರಿಸೇವಾ ವ್ಯಾಯಾಮವು ಅರುಣಾಚಲ ಪ್ರದೇಶದ ಚೀನಾದ ಉತ್ತರ ಗಡಿಯುದ್ದಕ್ಕೂ ಹಿಮಾಲಯದಲ್ಲಿ ಈ ವ್ಯಾಯಾಮವನ್ನು ನಡೆಸಲಾಯಿತು. ನೋಡಿ, ಎಲ್ಲಿ ಈ ವ್ಯಾಯಾಮವನ್ನು ನಡೆಸಲಾಯಿತು ಅಂತ ಕೇಳ್ತಾರೆ. ಇದನ್ನು ನಾವು ಗಮನಿಸಬೇಕು. ತ್ರಿಸೇವಾ ಪ್ರಚಂಡ್ ಪ್ರಹಾರ್ ವ್ಯಾಯಾಮವು 2024ರ ನವೆಂಬರ್ 10ರಿಂದ 18ರವರೆಗೆ ಚೀನಾ, ನೋಡಿ ಭಾರತ ಚೀನಾ ಗಡಿಯಲ್ಲಿ ನಡೆಸಲಾದ ಕಮಾಂಡ್ ಲೆವೆಲ್ ತ್ರಿಸೇವಾ ರಂಗಭೂಮಿ ವ್ಯಾಯಾಮ ಅಂದರೆ ಪೂರ್ವಿ ಪ್ರಹಾರ್ನ ಮುಂದುವರೆದ ಒಂದು ಭಾಗವಾಗಿತ್ತು. ಇನ್ನು ಪ್ರಚಂಡ್ ಪ್ರಹಾರ್ ವ್ಯಾಯಾಮದ ಆತಿಥೇಯರು ಯಾರು ಅಂತ ಕೇಳಿದ್ರೆ, ನೋಡಿ ಮೋಸ್ಟ್ ಇಂಪಾರ್ಟೆಂಟು, ಕೋಲ್ಕತ್ತಾ ಮೂಲದ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ ಈ ಸರಿ ಇದನ್ನು ಆತಿಥ್ಯ ವಹಿಸಿತ್ತು. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ. ಹಾಗಾದರೆ ಯಾರು ಇದನ್ನು ಆತಿಥ್ಯ ವಹಿಸಿಕೊಂಡು ನಡೆಸಿದರು ಅಂತ ಕೇಳಿದರೆ, ಕೋಲ್ಕತ್ತಾ ಮೂಲದ ಭಾರತೀಯ ಸೇನೆಯ ಪೂರ್ವ ಕಮಾಂಡ್. ಸೊ ಪೂರ್ವ ಕಮಾಂಡ್ ಇದನ್ನು ನಡೆಸಿದೆ ಈ ವರ್ಷ. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಸೋರ್ಸೆಕ್ಸ್ ಇಂಡಿಯಾ 2025ರ 3ನೇ ಆವೃತ್ತಿಯನ್ನು ಮಾರ್ಚ್ 26, 2025ರಂದು ಕೆಳಗಿನ ಯಾವ ಸ್ಥಳದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಉದ್ಘಾಟಿಸಿದರು? ಸರಿಯಾದಂಥ ಉತ್ತರ ನವದೆಹಲಿಯಲ್ಲಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ, ನವದೆಹಲಿ. ನೋಡಿ, ಸೋರ್ಸೆಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಲೂ ಕೂಡ ಕೇಳಬಹುದು. PIB ನ್ಯೂಸ್ ಪೇಪರ್ನ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ PIB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿ ಇಂಪಾರ್ಟೆಂಟ್. ನೋಡಿ, ಈ 3ನೇ ಆವೃತ್ತಿದ್ದು ಈ ಸರಿ ನಾವು ಆಯೋಜನೆ ಮಾಡಿದ್ದು. ಸೊ ನವದೆಹಲಿಯಲ್ಲಿ ಉದ್ಘಾಟಿಸಲಾಯಿತು. ಸೋರ್ಸೆಕ್ಸ್ ಅಂದ್ರೇನು ನೋಡಿ, ಸೋರ್ಸೆಕ್ಸ್ ಇಂಡಿಯಾ. ಸೊ ಇದು ದೇಶದ ಮೊದಲ ಜಾಗತಿಕ ಮಾರುಕಟ್ಟೆ ಸ್ಥಳ. ನೋಡಿ, ಜಾಗತಿಕ ಮಾರುಕಟ್ಟೆ ಪ್ಲೇಸ್ ಇದೊಂದು. ಸೊ ಇದು ಜಾಗತಿಕ ಖರೀದಿದಾರರು ಮತ್ತು ಭಾರತೀಯ ಕಂಪನಿಗಳನ್ನು ಒಟ್ಟುಗೂಡಿಸುತ್ತದೆ. ಗಮನಿಸಬೇಕು ಸ್ನೇಹಿತರೆ, ಅದು ಭಾರತೀಯ ಖರೀದಿದಾರರು ಮತ್ತು ಭಾರತೀಯ ಕಂಪನಿಗಳನ್ನು ಒಟ್ಟುಗೂಡಿಸುತ್ತದೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಯಶಸ್ವಿ ಭಾರತೀಯ ಬ್ರ್ಯಾಂಡ್ಗಳನ್ನು ಪ್ರಾರಂಭಿಸಲು ಅವಕಾಶವನ್ನು ಇದು ಒದಗಿಸುತ್ತದೆ. ಓಕೆ, ಸೋರ್ಸೆಕ್ಸ್ ಇಂಡಿಯಾದ 3ನೇ ಆವೃತ್ತಿಯು 2025ರ ಮಾರ್ಚ್ 26ರಿಂದ 28ರವರೆಗೆ ನವದೆಹಲಿಯ ಯಶೋಭೂಮಿ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯುತ್ತದೆ. ಹಾಗಾದರೆ ಇದರ ಆಯೋಜಕರು ಯಾರು? ನೋಡಿ, ಇದರ ಆಯೋಜಕರು ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಕೇಳ್ತಾ ಇರ್ತಾರೆ. ಆಯೋಜಕರು ಯಾರು ಅಂತ ಕೇಳ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಆಶ್ರಯದಲ್ಲಿ ಇರುವಂತಹ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ. ನೋಡಿ, ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ, FIEO ಅಂತ ಕರಿತೀವಿ. ಹಾಗಾದರೆ ಏನಿದು FIEO? ಇದನ್ನು 1965ರಲ್ಲಿ ಭಾರತ ಸರ್ಕಾರ ಸ್ಥಾಪಿಸಿದೆ. ನೋಡಿ, 1965ರಲ್ಲಿ ಇದು ದೇಶದ ವಿವಿಧ ರಫ್ತು ಉತ್ತೇಜನ ಸಂಸ್ಥೆಗಳ ಸರ್ವೋಚ್ಚ ಸಂಸ್ಥೆ. ನವದೆಹಲಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ನೋಡಿ, ರಫ್ತು ಉತ್ತೇಜನ ಸಂಸ್ಥೆಗಳೇನಿದ್ದಾವೆ ಆ ಎಲ್ಲ ಸಂಸ್ಥೆಗಳ ಸರ್ವೋಚ್ಚ ಸಂಸ್ಥೆ ಇದು. ಓಕೆ, ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಪ್ರಾರಂಭಿಸಲಿರುವ ಸಹಕಾರಿ ಆಧಾರಿತ ಟ್ಯಾಕ್ಸಿ ಸೇವೆಯ ಹೆಸರೇನು? ನೋಡಿ, ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಈ ಒಂದು ಮಾಹಿತಿ ಕೊಟ್ಟಿದ್ದರು. ಕೇಂದ್ರ ಸರ್ಕಾರ ಓಲಾ, ಊಬರ್, ರ್ಯಾಪಿಡೋ ಏನಿದೆ ಇದರಂತೆ ತನ್ನದೇ ಆಗಿರತಕ್ಕಂಥ ಸಹಕಾರಿ ಆಧಾರಿತ, ನೋಡಿ ಕೋಆಪರೇಟಿವ್ ಬೇಸ್ಡ್ ಅಂತ ಕರೀತಾರೆ, ಸಹಕಾರಿ ಆಧಾರಿತ ಟ್ಯಾಕ್ಸಿ ಸೇವೆಯನ್ನು ಭಾರತದಾದ್ಯಂತ ಲಾಂಚ್ ಮಾಡಲಿದೆ. ಹಾಗಾದರೆ ಆ ಟ್ಯಾಕ್ಸಿ ಸೇವೆಯ ಹೆಸರೇನು? ಸರಿಯಾದಂಥ ಉತ್ತರ ಸಹಕಾರ್ ಟ್ಯಾಕ್ಸಿ. ಓಕೆ, ಸೊ ಆಪ್ಷನ್ ನಂಬರ್ 2 ಸರಿಯಾಗಿದೆ, ಸಹಕಾರ್ ಟ್ಯಾಕ್ಸಿ. ಓಕೆ, ನೋಡಿ, ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಈ ಒಂದು ಮಾಹಿತಿ ಬಿಡುಗಡೆ ಮಾಡಿತ್ತು. PIB ನ್ಯೂಸ್ ಪೇಪರ್ನ ಒಂದು ಮಾಹಿತಿ.
ನೋಡಿ, ಎ ಟ್ಯಾಕ್ಸಿ ಸರ್ವಿಸ್ ಬೇಸ್ಡ್ ಆನ್ ಕೋಆಪರೇಟಿವ್ ಮಾಡೆಲ್ ಟು ಸ್ಟಾರ್ಟ್ ಸೂನ್. ಸೊ ಇನ್ನೇನು ಪ್ರಾರಂಭ ಹಂತದಲ್ಲಿದೆ ಅಂತಕ್ಕಂಥ ಮಾಹಿತಿ ನೀಡಿದರೆ. ಸೊ ಕೋಆಪರೇಟಿವ್ ಟ್ಯಾಕ್ಸಿ ಸರ್ವಿಸ್ ಇದೊಂದು ನೋಡಿ, ಇಲ್ಲಿ ಗಮನಿಸಬಹುದು. ಇಲ್ಲಿ ಟೂ ವೀಲರ್ ಟ್ಯಾಕ್ಸೀಸ್, ಸೊ ರಿಕ್ಷೋಗಳು ಇವೆಲ್ಲವೂ ಕೂಡ 4 ವೀಲರ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಅವರು ಶೀಘ್ರದಲ್ಲಿಯೇ ದೇಶದಲ್ಲಿ ಸಹಕಾರ ಟ್ಯಾಕ್ಸಿ ಸೇವೆ ಆರಂಭವಾಗಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇದು ಓಲಾ, ಊಬರ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವ ಈ ಸೇವೆಯ ಲಾಭ ನೇರವಾಗಿ ಚಾಲಕನಿಗೆ ಸಿಗಲಿದೆ. ಅಲ್ಲದೆ ಟ್ಯಾಕ್ಸಿ ಚಾಲಕದಾರರಿಗಾಗಿ ರಾಷ್ಟ್ರೀಯ ಮಟ್ಟದ ಸಹಕಾರಿ ಸಂಘಟನೆಯನ್ನು ಸ್ಥಾಪಿಸಲಾಗುವುದು ಎಂಬತಕ್ಕಂಥ ಮಾಹಿತಿ ತಿಳಿಸಿದ್ದಾರೆ. ಹಾಗಾದರೆ ಈ ಸೇವೆಯು ಸಹಕಾರ ಸೇ ಸಮೃದ್ಧಿ ನೋಡಿ, ಸಹಕಾರಿ ಸಂಸ್ಥೆಗಳ ಮೂಲಕ ಸಮೃದ್ಧಿ ಉಪಕ್ರಮಕ್ಕೆ ಅನುಗುಣವಾಗಿದೆ. ಈ ಉಪಕ್ರಮವು ದ್ವಿಚಕ್ರ ವಾಹನಗಳು, ಟ್ಯಾಕ್ಸಿಗಳು, ರಿಕ್ಷಾಗಳು ಮತ್ತು 4 ಚಕ್ರದ ವಾಹನಗಳು ಸೇರಿದಂತೆ ವಿವಿಧ ವಾಹನಗಳ ನೋಂದಣಿಗಳಿಗೆ ಅವಕಾಶ ನೀಡಲಿದ್ದು, ಲಾಭವು ನೇರವಾಗಿ ಚಾಲಕನಿಗೆ ಸಿಗುತ್ತದೆ. ಈಗ ನಾವು 7ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ILO ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ನೋಡಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತ ಕರೀತಾರೆ. ಈ ಲೇಬರ್ ಆರ್ಗನೈಜೇಷನ್ ಸಿದ್ಧಪಡಿಸಿದ ವಿಶ್ವ ಸಾಮಾಜಿಕ ಸಂರಕ್ಷಣಾ ವರದಿ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ಬೋದು ಡೈರೆಕ್ಟಾಗಿ. ವಿಶ್ವ ಸಾಮಾಜಿಕ ಸಂರಕ್ಷಣಾ ವರದಿಯನ್ನು ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ. ಸೊ ಈ ವರದಿಯ ಪ್ರಕಾರ 2021ರಿಂದ 2024ರವರೆಗೆ ಭಾರತದ ಸಾಮಾಜಿಕ ಭದ್ರತಾ ವ್ಯಾಪ್ತಿಯಲ್ಲಿ ಎಷ್ಟು ಶೇಕಡಾವಾರು ಹೆಚ್ಚಳವಾಗಿದೆ. ನೋಡಿ, ಸಾಮಾಜಿಕ ಭದ್ರತಾ ವ್ಯಾಪ್ತಿ. ಹಾಗಾದರೆ ವಿಶ್ವ ಸಾಮಾಜಿಕ ಸಂರಕ್ಷಣಾ ವರದಿ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ ಆಯಾ ದೇಶದ್ದು. ಸೊ ಇದನ್ನು ಕೂಡ ನೆನಪಿಟ್ಕೋಬೇಕು. ಹಾಗಾದರೆ ಎಷ್ಟು ಹೆಚ್ಚಳವಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ ಅಂತ ಕೇಳಿದರೆ, ನೋಡಿ 2021ರಿಂದ 2024ರ ಅವಧಿಯಲ್ಲಿ 24.4%ನಿಂದ 48.8%ಕ್ಕೆ ಕವರೇಜ್ ಆಗಿರತಕ್ಕಂಥದ್ದು. ಸೊ ಅಂದರೆ ಇನ್ಕ್ರೀಸ್ ಆಗಿರತಕ್ಕಂಥದ್ದು. ಡೀಟೇಲ್ಸನ್ನು ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ಗಮನಿಸಬಹುದು. ಸೊ ಇದೀಗ ಟೋಟಲ್ ಕವರೇಜ್ ಎಷ್ಟಾಗಿದೆ, 48.8% ಇನ್ 2024 ಎಂಬತಕ್ಕಂಥ ಮಾಹಿತಿ ನೀಡಿದೆ. 21ನಲ್ಲಿ 24.4% ಇತ್ತು. ಸೊ ILO ರಿಪೋರ್ಟ್ ಬಿಡುಗಡೆ ಮಾಡಿದೆ. ಸೊ PIB ನ್ಯೂಸ್ ಪೇಪರ್ನ ಒಂದು ಮಾಹಿತಿ ಇದು ಕೂಡ. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು. ಈ ಕಾರ್ಯಕ್ರಮ ಆರೋಗ್ಯ ವಿಮೆ, ಆಹಾರ ಭದ್ರತೆ, ಪಿಂಚಣಿ, ಉದ್ಯೋಗದ ಬೆಂಬಲವನ್ನು ಮುಖ್ಯವಾಗಿ ಬೇಸಡ ಇಟ್ಕೊಂಡು ಇದರ ಆದೇಶದ ಮೇಲೆ ವಿಸ್ತರಿಸುತ್ತದೆ. ವ್ಯಾಪ್ತಿಯಲ್ಲಿನ ಈ ಗಮನಾರ್ಹ ಹೆಚ್ಚಳದಿಂದಾಗಿ ಜಾಗತಿಕ ಕಲ್ಯಾಣ ಫಲಿತಾಂಶಗಳಲ್ಲಿ ಭಾರತದ ನಿರ್ಣಾಯಕ ಪಾತ್ರವನ್ನು ILO ತನ್ನ ವರದಿಯಲ್ಲಿ ಎತ್ತಿ ತೋರಿಸಿದೆ. ವಿಶ್ವ ಸಾಮಾಜಿಕ ರಕ್ಷಣಾ ವರದಿ. ಸೊ ILOನ ವಾರ್ಷಿಕ ವರದಿ ಇದು. 2024-26ರ ಆವೃತ್ತಿಯು ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ, ಹವಾಮಾನ ಕ್ರಮ ಮತ್ತು ನ್ಯಾಯಯುತ ಪರಿವರ್ತನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಲೋಕಸಭೆಯು ಇತ್ತೀಚೆಗೆ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಮಸೂದೆ 2025 ಅಂಗೀಕರಿಸಿತು. ಹಾಗಾದರೆ ಈ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಮಸೂದೆ 2025ರ ಮುಖ್ಯ ಉದ್ದೇಶವೇನು? ನೋಡಿ, ಲೋಕಸಭೆ ಅಂದರೆ ಕೇಂದ್ರ ಸರ್ಕಾರ ಯಾವುದೇ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿಕೊಂಡ್ರೆ ಅಥವಾ ಅನುಮೋದನೆ ಮಾಡಿದರೆ ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೀಗ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಮಸೂದೆಯನ್ನು ಅಂಗೀಕರಿಸಿದೆ. ಡೀಟೇಲ್ಸನ್ನು ನಾವು ನೋಡೋಣ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ಗಮನಿಸಿ. ಸೊ ಇದು ಆಪ್ಷನ್ ನಂಬರ್ 2 ಸರಿಯಾಗಿದೆ. ಅಂದರೆ ಗ್ರಾಮೀಣ ನಿರ್ವಹಣೆ ಮತ್ತು ಸಹಕಾರಿ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದಂತಹ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ನೋಡಿ, ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾ ಇದೆ. ಆ ವಿಶ್ವವಿದ್ಯಾಲಯ ಗ್ರಾಮೀಣ ನಿರ್ವಹಣೆ ಮತ್ತು ಸಹಕಾರಿ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿರುತ್ತೆ. ಸೊ ಈ ಕೇಂದ್ರೀಕರಿಸುವ ವಿಶ್ವವಿದ್ಯಾಲಯವನ್ನು ಈ ಮಸೂದೆಯ ಮೂಲಕ ಸ್ಥಾಪಿಸಲಾಗುವುದು ಎಂಬತಕ್ಕಂಥ ಮಾಹಿತಿಯನ್ನು ಈ ಒಂದು ಕಾಯ್ದೆ ಒಳಗೊಂಡಿದೆ, ಈ ಮಸೂದೆ ಒಳಗೊಂಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಮಸೂದೆ. ಇದು ಕೂಡ PIB ನ್ಯೂಸ್ ಪೇಪರ್ನ ಮಾಹಿತಿಯಾಗಿತ್ತು. ಸೊ ಗಮನಿಸಬಹುದು, ತ್ರಿಭುವನ್
ಸಹಕಾರಿ ಯೂನಿವರ್ಸಿಟಿ ಬಿಲ್ 2025 ಇದೀಗ ಪಾಸ್ ಆಗಿರತಕ್ಕಂಥದ್ದು ಬಿಲ್. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷಲ್ಲೂ ಕೂಡ ನೀವು ನೋಡ್ಕೋಬಹುದು ಸ್ನೇಹಿತರೆ. ಓಕೆ, ಸೊ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇನೆ. ಲೋಕಸಭೆಯು ಇತ್ತೀಚೆಗೆ ಈ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯ ಉದ್ದೇಶವನ್ನು ಗಮನಿಸಿ. ಗ್ರಾಮೀಣ ಆರ್ಥಿಕತೆಯನ್ನು ಸಶಕ್ತಗೊಳಿಸಲು ಸ್ವಯಂ ಉದ್ಯೋಗವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಗ್ರಾಮೀಣ ಆರ್ಥಿಕತೆಯನ್ನು ಸಶಕ್ತಗೊಳಿಸುವ ಸ್ವಯಂ ಉದ್ಯೋಗವನ್ನು ಸೃಷ್ಟಿಸುವ ಗುರಿ. ಸೊ ಇಷ್ಟು ಮಾಹಿತಿಯನ್ನು ಈ ಒಂದು ಮಸೂದೆ ಒಳಗೊಂಡಿದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಭಾರತವು ಕೆಳಗಿನ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲೇ 2ನೇ ಅತಿದೊಡ್ಡ ಚಹಾ ರಫ್ತುದಾರ ದೇಶ ಎಂಬ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ? ನೋಡಿ, ಹೊಸ ಮೈಲುಗಲ್ಲು ಇದು. ಸರಿಯಾದಂಥ ಉತ್ತರ ಶ್ರೀಲಂಕಾವನ್ನು ಭಾರತ ಹಿಂದಿಕ್ಕಿ ಇದೀಗ ವಿಶ್ವದಲ್ಲೇ 2ನೇ ಅತಿದೊಡ್ಡ ಚಹಾ ರಫ್ತುದಾರ ದೇಶ ಎಂಬ ಹೆಗ್ಗಳಿಕೆಗೆ, ಅಂದರೆ 2ನೇ ಅತಿದೊಡ್ಡ ಚಹಾ ರಫ್ತುದಾರ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ, ಸೊ ಹೊಸ ಮೈಲುಗಲ್ಲು ಇದು ಗಮನಿಸಬಹುದು. ನ್ಯೂಸ್ ಪೇಪರಲ್ಲಿ ಮಾಹಿತಿ, ಅಂದರೆ ಕನ್ನಡ ನ್ಯೂಸ್ ಪೇಪರಲ್ಲೂ ಕೂಡ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇಂಡಿಯಾ ಬಿಕಮ್ಸ್ ದ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಟೀ ಇನ್ 2024. ನೋಡಿ, 2024ರಲ್ಲಿ ಭಾರತವು ಈ ಶ್ರೀಲಂಕಾವನ್ನು ಹಿಂದಿಕ್ಕಿ ಈ ಸಾಧನೆಯನ್ನು ಮಾಡಿದೆ. ಸೊ ಡೀಟೇಲ್ಸನ್ನು ಗಮನಿಸಿ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿ ಕೀನ್ಯಾ ಇದೆ. ನೋಡಿ ಡೀಟೇಲ್ಸು. ಭಾರತವು ಜಾಗತಿಕ ಚಹಾ ಉದ್ಯಮದಲ್ಲಿ ಮಹತ್ವದ ಮೈಲುಗಲ್ಲು ಸಾಧಿಸಿದೆ. 2024ರಲ್ಲಿ ವಿಶ್ವದ 2ನೇ ಅತಿದೊಡ್ಡ ಚಹಾ ರಫ್ತುದಾರ ರಾಷ್ಟ್ರವಾಗಿದೆ. ಭಾರತವು 2024ರಲ್ಲಿ ಶ್ರೀಲಂಕಾವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಚಹಾ ರಫ್ತುದಾರ ರಾಷ್ಟ್ರವಾಗಿದೆ. ಭಾರತವು ಒಟ್ಟು ನೋಡಿ 255 ಮಿಲಿಯನ್ ಕಿಲೋಮೀಟರ್ಗಳಷ್ಟು ಚಹಾವನ್ನು ರಫ್ತು ಮಾಡಿದೆ. ಇದು 2023ರಲ್ಲಿ 231.61 ಮಿಲಿಯನ್ ಕಿಲೋಗ್ರಾಂಗಳಿಗಿಂತ 10% ಬೆಳವಣಿಗೆಯನ್ನು ಸೂಚಿಸುತ್ತದೆ. ಕೀನ್ಯಾ ವಿಶ್ವದ ಅತಿದೊಡ್ಡ ಚಹಾ ರಫ್ತುದಾರರಾಗಿ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಹಾಗಾದರೆ ವಿಶ್ವದ ಅತಿದೊಡ್ಡ ಚಹಾ ರಫ್ತುದಾರ ದೇಶ ಕೀನ್ಯಾ. 2ನೇ ಸ್ಥಾನದಲ್ಲಿ ಭಾರತ, 3ನೇ ಸ್ಥಾನದಲ್ಲಿ ನೀವು ಗಮನಿಸಬಹುದು ಶ್ರೀಲಂಕಾ ಇರತಕ್ಕಂಥದ್ದು ಪ್ರೆಸೆಂಟ್ಲಿ. ಓಕೆ, ಸೊ ಭಾರತವು UAE, ಇರಾಕ್, ಇರಾನ್, ರಷ್ಯಾ, ಅಮೇರಿಕಾ, UK ಸೇರಿದಂತೆ 25ಕ್ಕೂ ಹೆಚ್ಚು ದೇಶಗಳಿಗೆ ಚಹಾವನ್ನು ರಫ್ತು ಮಾಡುತ್ತದೆ. ಭಾರತದ ಪ್ರಸಿದ್ಧ ಚಹಾ ಪ್ರಭೇದಗಳಲ್ಲಿ ಅಸ್ಸಾಂ, ಡಾರ್ಜಿಲಿಂಗ್ ಮತ್ತು ನೀಲಗಿರಿ ಚಹಾ ಸೇರಿವೆ. ಇದರಲ್ಲಿ ಭಾರತದ ಚಹಾದ ರಫ್ತಿನಲ್ಲಿ ನೋಡಿ 96% ಬ್ಲ್ಯಾಕ್ ಟೀ ರಫ್ತಾಗಿದೆ. ನೋಡಿ, ಸೊ ಬ್ಲ್ಯಾಕ್ ಟೀ ಗಮನಿಸಬಹುದು. ಇದು 96%ರಷ್ಟು ಪ್ರಾಬಲ್ಯ ಹೊಂದಿದೆ. ಅಂದರೆ ಈ ಹೈಯೆಸ್ಟ್ ರಫ್ತು ಬ್ಲ್ಯಾಕ್ ಟೀನೇ ಆಗಿರತಕ್ಕಂಥದ್ದು. ಸೊ ನಂತರದ ಸ್ಥಾನದಲ್ಲಿ ಗ್ರೀನ್ ಟೀ, ತದನಂತರ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಟೀ, ತದನಂತರ ಮಸಾಲೆ ಟೀ ಮತ್ತು ನಿಂಬೆ ಟೀ. ಇವು ಪ್ರಭೇದಗಳು ಅಂತಾರಾಷ್ಟ್ರೀಯ ಖ್ಯಾತಿಗೆ ಕಾರಣವಾಗಿವೆ. ಓಕೆ, ನೆಕ್ಸ್ಟು 11ನೇ ಕ್ವಶನ್ ನೋಡಿ. ಯಾವ ಸಚಿವಾಲಯವು ಡಿಜಿಟಲ್ ಬೆಳೆ ಸಮೀಕ್ಷೆ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ನೋಡಿ, ಡಿಜಿಟಲ್ ಬೆಳೆ ಸಮೀಕ್ಷೆ ವ್ಯವಸ್ಥೆ. ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ವರದಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಜಿಟಲ್ ಕ್ರಾಪ್ ಸರ್ವೆ. ಓಕೆ, ಸೊ ಗಮನಿಸಿ. ಡಿಜಿಟಲ್ ಕ್ರಾಪ್ ಸರ್ವೆ ಎಂಬುದು ಒಂದು ಮೊಬೈಲ್ ಇಂಟರ್ಫೇಸ್ ಮೂಲಕ ನೈಜ ಸಮಯದ ಬೆಳೆ ಡೇಟಾವನ್ನು ಸಂಗ್ರಹಿಸಲು ಈ ವ್ಯವಸ್ಥೆಯನ್ನು ಪರಿಚಯಿಸಿದೆ. ಇದು ಉತ್ತಮ ಉತ್ಪಾದನಾ ಅಂದಾಜುಗಳಿಗಾಗಿ ನಿಖರವಾದ ನವೀಕೃತ ಬೆಳೆ ಪ್ರದೇಶದ ವಿವರಗಳನ್ನು ಒದಗಿಸುತ್ತದೆ. ಓಕೆ, ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ PM ವಾಣಿ ಯೋಜನೆ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ? PM ವಾಣಿ ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಇಂಟರ್ನೆಟ್ ಸೇವೆಗಳು, ಇಂಟರ್ನೆಟ್ ಸರ್ವೀಸ್. ಸೊ PM ವಾಣಿ ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಗಮನಿಸಬಹುದು, PM ವಾಣಿ ಎಂಬುದು ವಿಸ್ತೃತ ರೂಪ ಪ್ರೈಮ್ ಮಿನಿಸ್ಟರ್ಸ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅಂತ ಕರೀತಾರೆ. ಸೊ ನೋಡಿ, ಈ ಒಂದು ಫ್ರೇಮ್ವರ್ಕ್, ಸೊ ಈ ಫ್ರೇಮ್ವರ್ಕ್ ವಿಸ್ತೃತ ರೂಪ ಸುಮಾರು ಸರಿ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ನೆನಪಿರಲಿ. ಪ್ರೈಮ್ ಮಿನಿಸ್ಟರ್ಸ್ ವೈಫೈ ಆಕ್ಸೆಸ್
ನೆಟ್ವರ್ಕ್ ಇಂಟರ್ಫೇಸ್ ಅಂತ ಕರಿತೀವಿ, ಇದರ ಫುಲ್ ಫಾರ್ಮ್. ಓಕೆ, ಸೊ ಡೀಟೇಲ್ಸ್ ನೋಡಿ. ಪ್ರಧಾನಮಂತ್ರಿಯವರ ಈ ಒಂದು ಯೋಜನೆ ಭಾರತವನ್ನು ನಿರ್ಮಿಸಲು ಸಾರ್ವಜನಿಕ ವೈಫೈ ಹಾಟ್ಸ್ಪಾಟ್ಗಳನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಅಂದರೆ PDOಗಳು ಅಂದರೆ ಸಾರ್ವಜನಿಕ ದತ್ತಾಂಶ ಕಚೇರಿಗಳು ಈ ಒಂದು PM ವಾಣಿ ಕಂಪ್ಲೈಂಟ್ ವೈಫೈ ಹಾಟ್ಸ್ಪಾಟ್ಗಳನ್ನು ಸ್ಥಾಪಿಸುತ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಯಾರು ಇದನ್ನ ಸ್ಥಾಪಿಸ್ತಾರೆ? ಸಾರ್ವಜನಿಕ ದತ್ತಾಂಶ ಕಚೇರಿಗಳು, PDOಗಳು. ಮತ್ತು ಇಂಟರ್ನೆಟ್ ಸೇವೆಗಳಿಗಾಗಿ ಸಾರ್ವಜನಿಕ ದತ್ತಾಂಶ ಕಚೇರಿ ಅಗ್ರಿಗೇಟರ್ನೊಂದಿಗೆ ಪಾಲುದಾರಿಕೆ ಹೊಂದಿರಬೇಕು. ಮಾರ್ಚ್ 20, 2025 ಹೊತ್ತಿಗೆ ಭಾರತವು 2,78,439 PM ವಾಣಿ ವೈಫೈ ಹಾಟ್ಸ್ಪಾಟ್ಗಳನ್ನು ಹೊಂದಿದೆ. ಈ ಯೋಜನೆಯನ್ನು ಡಿಸೆಂಬರ್ 2020ರಲ್ಲಿ ದೂರ ಸಂಪರ್ಕ ಇಲಾಖೆ ಪ್ರಾರಂಭಿಸಿತು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.